ವಿವೇಕ, ವಿಚಾರ, ವಿಶ್ಲೇಷಣೆಯೊಂದಿಗೆ ಭಾರತ್ ಒನ್ ಕನ್ನಡ. ಗುಂಡ್ಲುಪೇಟೆಯಲ್ಲಿ ಹನುಮ ಭಕ್ತರ ಮೇಲೆ ಎಫ್ಐಆರ್ ದಾಖಲಾಗಿರುವುದನ್ನು ಖಂಡಿಸಿ ಇಂದು ಭಕ್ತರಿಂದ ಪ್ರತಿಭಟನೆ ಥ್ರೆಡ್. ಡಿಸೆಂಬರ್ 27ರಂದು ಪಟ್ಟಣದಲ್ಲಿ ನಡೆದ ಹನುಮ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಸಮಿತಿ ಸದಸ್ಯರ ವಿರುದ್ಧ ಪೊಲೀಸ್ ಎಫ್ಐಆರ್ ದಾಖಲಾಗಿದೆ ಎಂದು ಭಕ್ತರು ಆರೋಪಿಸಿದ್ದಾರೆ. ಬಿಜೆಪಿ ಚಾಮರಾಜನಗರ ಜಿಲ್ಲಾಧ್ಯಕ್ಷ ಮಾಜಿ ಶಾಸಕ ನಿರಂಜನ್ ಕುಮಾರ್ ನೇತೃತ್ವದಲ್ಲಿ ಭಕ್ತರಿಂದ ಪ್ರತಿಭಟನೆ ನಡೆಯಿತು. ಈ ವೇಳೆ ಪೊಲೀಸರು ಮತ್ತು ಭಕ್ತರ ನಡುವೆ ಮಾತಿನ ಚಮಮಕಿ ನಡೆಯಿತು. ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಆರಕ್ಷಕ ಠಾಣೆ ಮುಂಭಾಗ ಪ್ರತಿಭಟನೆ ನಡೆಸಲು ಸಿದ್ಧತೆ ನಡೆಸಿದ್ದ ಭಕ್ತರಿಗೆ ಪ್ರವೇಶ ನಿರಾಕರಿಸಿದ್ದು, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ವೃತ್ತದಿಂದ ವಾಪಸ್ ಕಳುಹಿಸಲಾಗಿದೆ. ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೂಗಿದರು. ಭಕ್ತರು ಎಫ್ಐಆರ್ ದಾಖಲಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಬೇಕೆಂದು ಒತ್ತಾಯಿಸಿದರು. ಹಿಂದೂ ವಿರೋಧಿ ಸ್ಥಳೀಯ ಶಾಸಕ ಗಣೇಶ್ ಪ್ರಸಾದರಿಗೆ ಮಾಡ್ತಿದ್ದೆ. ಸ್ಥಳೀಯ ಶಾಸಕರಿಗೆ ಬೆಂಗಾವಲಾಗಿ ನಿಂತು ಅವರ ಒಂದು ದಯವಿಟ್ಟು ಪ್ರತಿಭಟನಾಕಾರರು ಅಲ್ಲೆಲ್ಲ ಕೂತ್ಕೋಬೇಕು. ದಯವಿಟ್ಟು ಧಿಕ್ಕಾರ 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 ಹಿಂದೂ ವಿರೋಧಿ ಪೊಲೀಸ್ ಅಧಿಕಾರಿಗಳಿಗೆ, ಹಿಂದೂ ವಿರೋಧಿ ಪೊಲೀಸ್ ಇಲಾಖೆಗೆ, ಹಿಂದೂ ವಿರೋಧಿ ಪೊಲೀಸ್ ಇಲಾಖೆಗೆ ಧಿಕ್ಕಾರ ಧಿಕ್ಕಾರ. ದಯವಿಟ್ಟು ಪ್ರತಿಭಟನಾಕಾರರು ಅಲ್ಲೆಲ್ಲ ಕೂತ್ಕೋಬೇಕು. ಪೊಲೀಸ್ ಇಲಾಖೆಯವರು ತಲೆಗೆ ದಯವಿಟ್ಟು ಪ್ರತಿಭಟನಾಕಾರರು ಎರಡೂ ರಸ್ತೆಯಲ್ಲಿ ಕೂತ್ಕೊಳ್ಳಿ. ಧಿಕ್ಕಾರ 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 ಧಿಕ್ಕಾರ. ಹಿಂದೂ ವಿರೋಧಿ ಡಿವೈಎಸ್ಪಿಗೆ, ಹಿಂದೂ ವಿರೋಧಿ ಅಡಿಷನಲ್ ಎಸ್ಪಿಗೆ, ಹಿಂದೂ ವಿರೋಧಿ ಡಿವೈಎಸ್ಪಿಗೆ, ಹಿಂದೂ ವಿರೋಧಿ ಅಡಿಷನಲ್ ಎಸ್ಪಿಗೆ ಧಿಕ್ಕಾರ 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 ಧಿಕ್ಕಾರ. ಇಲ್ಲ, ಇದು ಹೆಚ್ಚು ಎತ್ತಕ್ಕಾಗೋದಿಲ್ಲ. ಈ ರೀತಿಯಾದಂತ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಗಳಿಗೂ ಷರತ್ತುಗಳಿಗೂ ಒಪ್ಪಿ ಬಹಳ ಚೆನ್ನಾಗಾಯ್ತು. ಆದ್ರೆ ಅದಾದ 2 ದಿನದ ನಂತರ ಹನುಮ ಜಯಂತಿ ಆಯೋಜಕರು ಅವತ್ತು ಪೊಲೀಸ್ ಠಾಣೆಯಲ್ಲಿ ತಾಲೂಕಿನಲ್ಲಿ ಮೊದಲ ಬಾರಿ ನಡೀತಾ ಇದ್ದಂತ ಹನುಮ ಜಯಂತಿಗೆ ಪರ್ಮಿಷನ್ ಅನ್ನ ತೆಗೆದುಕೊಳ್ಳಕ್ ಹೋಗಿದ್ದಾಗ ಒಂದು 10 ಜನರ ಹೆಸರುಗಳು ಮತ್ತು ಫೋನ್ ನಂಬರ್ಗಳನ್ನ ಕೊಟ್ಟು ಆಯೋಜಕರು ಅಂತ ಅವರೇ ಗುರುತು ಮಾಡಿದ್ರು. ನಾವು ಮೊದಲೇ ಹೇಳಿದ್ದು, ನಮ್ಮ ಹನುಮ ಜಯಂತಿ ಆಚರಣಾ ಸಮಿತಿಯಲ್ಲಿ ಯಾವುದೇ ರೀತಿಯಾದಂತಹ ಅಧ್ಯಕ್ಷರು ಉಪಾಧ್ಯಕ್ಷರು ಯಾರು ಇಲ್ಲ, ಎಲ್ಲರೂ ಅಧ್ಯಕ್ಷರು ಎಲ್ಲರೂ ಉಪಾಧ್ಯಕ್ಷರು ಅಂತಾನೆ ಹೇಳಿದ್ದು. ಆದ್ರೂ ಆಯೋಜಕರುಗಳ ಹೆಸರು ಬೇಕು ಅಂತ ಕೊಟ್ಟಿದ್ದು. ಅದ್ರ ನಾಳೆ ನೋಡ್ತೀವಿ, 1-2 ದಿನ ಆದ್ಮೇಲೆ ಆಯೋಜಕರು ಮತ್ತೆ ಕ್ರೇನ್ ಓನರ್ ಮತ್ತು ಕ್ರೇನ್ ಮಾಲೀಕರನ್ನ ಸಮೇತ 11 ಜನರ ಮೇಲೆ ಪೊಲೀಸ್ ಇಲಾಖೆಯವರು ಎಫ್ಐಆರ್ ಅನ್ನ ದಾಖಲಿಸಿದ್ರು. ಅನೇಕ ಕಾರಣಗಳನ್ನು ನೀಡಿದ್ರು. ಏನು ಅಂದ್ರೆ, ಸಾರ್ವಜನಿಕ ಸ್ಥಳದಲ್ಲಿ ನೀವು 10:30ಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ 12 ಗಂಟೆಗೆ ಶುರು ಮಾಡಿದ್ರಿ ಅಂತ ಒಂದು ಕಾನೂನಂತೆ. ಜೊತೆಗೆ ಕ್ರೇನ್ ತರ್ತೀನಿ ಅಂತ ಹೇಳಿದ್ರಿ, ಆದ್ರೆ ಕ್ರೇನ್ ಅಲ್ಲಿ ನೀವು 50 ಅಡಿ ಎತ್ತೀರಾ ಅಂತ ಗೊತ್ತಿಲ್ಲ, ಅದಕ್ಕೊಂದು ಕೇಸ್ ಅಂತೆ. ಹಾಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಸಾರ್ವಜನಿಕರಿಗೆ ತೊಂದರೆ ಆಗುವುದನ್ನ ನಾವು ತಪ್ಪಿಸಬೇಕು ಅಂತ ಹೇಳಿ ನಮಗೆ ಒತ್ತಡ ಬಂದು ನಾವು ಕೇಸನ್ನ ದಾಖಲಿಸಬೇಕಾಯಿತು ಅಂತ ಪೊಲೀಸ್ ಇಲಾಖೆಯವರು ತಿಳಿಸಿದ್ರು. ನಾವು ಅವ್ರು ಹೇಳಿದಂತ ಎಲ್ಲ ಷರತ್ತುಗಳಿಗೆ ಒಪ್ಪಿದ್ದೇವೆ. ಯಾವುದೇ ಷರತ್ತಲ್ಲೂ ಕೂಡ ನಾವು ಲೋಪದೇಶವನ್ನ ಮಾಡಿಲ್ಲ. ಹಾಗಾಗಿ ಇದು ದುರುದ್ದೇಶ ಪೂರ್ವಕವಾಗಿ ಯಾರ್ದೋ ಒತ್ತಡಕ್ಕೆ ಮಣಿದು ಪೊಲೀಸ್ ಇಲಾಖೆಯವರು ಹನುಮ ಭಕ್ತರ ಮೇಲೆ ಕೇಸನ್ನ ದಾಖಲಿಸಿದ್ದಾರೆ. ನಾವು ಕೇಸ್ಗೆ ಹೆದರ್ತಾ ಇಲ್ಲ.
ಅದೇ ಇದೇ ಒಂದು 2 ತಿಂಗಳ ಹಿಂದೆನೂ ಕೂಡ ಕುಡಿಯ ನೀರಿಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ನಿರಂಜನ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಬೃಹದಾಕಾರದಂತ ಪ್ರತಿಭಟನೆ ಮಾಡಿ ರಸ್ತೆಯಲ್ಲಿ ನಾವು ಕೂತಿದ್ದು ನಮ್ಮ ಮೇಲೆ ಹಾಕಲಿ, ಅನೇಕ ಜನ ಕೂತೇ ಇರಲಿಲ್ಲ, ಅವ್ರ ಮೇಲೂ ಕೂಡ ಕೇಸ್ ದಾಖಲಿಸಿದಾಗ ಇದೇ ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆ ಮಾಡಿದಾಗ ಇಲ್ಲ ಸರ್ ನಾವು ಪರಿಶೀಲಿಸ್ತೀವಿ, ಎಲ್ಲವನ್ನ ನಾವು ವಾಪಸ್ ತಗೋತೀವಿ ಅಂತ ಹೇಳಿದ್ರು. ಇವತ್ತವರೆಗೂ ಕೂಡ ಅದ್ರದ್ದು ಏನು ವಿಚಾರ ನಮ್ಗೆ ಇನ್ನೂ ಬಂದಿಲ್ಲ. ಹನುಮ ಜಯಂತಿ ಮಾಡ್ತೀವಿ ಅಂತ 1 ತಿಂಗಳ ಹಿಂದೆ ಅಷ್ಟೇ ನಾವು ಪತ್ರಿಕಾ ಮಾಧ್ಯಮಗಳನ್ನು ಸಹ ಕರೆದು ಒಂದು ಅನೌನ್ಸ್ಮೆಂಟ್ ಸಹ ಮಾಡಿದ್ವಿ. ಅದಾದ ನಂತರ ನಾವು ಪೊಲೀಸ್ ಠಾಣೆಗೆ ಹೋಗಿ ಎಸ್ ಪಿ ಅವ್ರ ಮುಂದೆ ನಾವು ನಮ್ಮ ಮನೆ ಪತ್ರ ಕೊಟ್ಟಾಗ ಎಸ್ ಪಿ ಅವರು ಹೇಳ್ತಾರೆ ನಮಗೆ ಮಾಹಿತಿನೇ ಇಲ್ಲ ಅಂತ. ಸ್ಥಳೀಯ ಪೊಲೀಸ್ ಇಲಾಖೆಯವರು ಸಹ ಹೇಳ್ತಾರೆ ನಮ್ಗೆ ಮಾಹಿತಿನೇ ಇಲ್ಲ, ನಮ್ಗೆ ಗೊತ್ತೇ ಇಲ್ಲ ನೀವು ಹನುಮ ಜಯಂತಿ ದಿನ ಮಾಡ್ತೀವಿ ಅಂತ, ಹಾಗಾಗಿ ನಾವು ಪರ್ಮಿಷನ್ ಕೊಡಲ್ಲ ಅಂತ ಹೇಳ್ತಾರೆ. ನಾನು ಪೊಲೀಸ್ ಇಲಾಖೆಗೆ ನನ್ನ ಪ್ರಶ್ನೆ ಇಷ್ಟೇನೆ, ಯಾಕೆ ಚಾಮರಾಜನಗರ ರಸ್ತೆಯಿಂದ ಕೊರಳೆ ಸರ್ಕಲ್ನಿಂದ ಒಂದು ನಮ್ಮ ಮಂದಿರ ಸರ್ಕಲ್ಗಳಲ್ಲಿ ಯಾಕೆ ನೀವು ಅನುಮತಿ ಕೊಡ್ತಾ ಇಲ್ಲ ಅಂತ ಇಮಿಡಿಯೇಟ್ ಪೊಲೀಸ್ ಇಲಾಖೆಯವರು ನಮ್ಗೆ ಉತ್ತರ ಕೊಟ್ಟಿಲ್ಲ. ಈ ಪ್ರಕರಣ ಸಂಬಂಧ ಅಧಿಕಾರಿಗಳ ಮುಂದಿನ ಕ್ರಮಗಳತ್ತ ಎಲ್ಲರ ಗಮನ ನೆಟ್ಟಿದೆ. ಇನ್ನಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಮತ್ತೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಕಾಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಹೆಚ್ಚಿನ ನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಒತ್ತಿ.